ಹಿಂದೂ ಸಂಘಟನೆಯಲ್ಲಿ ಅಥವಾ ಹಿಂದೂ ಸಂಘಟನೆಯ ಒಂದು ಕಾರ್ಯಕರ್ತರಾಗಿ ಗುರುತಿಸೋರನ್ನ ನೀವು ಗುರಿಯಾಗಿ ಇಟ್ಕೊಂಡು ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ಯಾಕಂದ್ರೆ ಇವತ್ತು ನಾವಿಬ್ರು ಒಂದೇ ಕಡೆಯಲ್ಲಿರೋದು. ಯಾರು ಅಕ್ರಮವಾಗಿ ದೇಶದೊಳಗೆ ಬರ್ತಾ ಇದ್ದಾರೆ, ರಾಷ್ಟ್ರ ಒಳಗೆ ಬರ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಮತ್ತು ಕನ್ನಡಿಗರು ಇಲ್ಲಿ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ಇರಬೇಕು ಅಂತ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ. ಆದ್ರೆ ಇವಾಗ ಅಕ್ರಮವಾಗಿ ವೆಸ್ಟ್ ಬೆಂಗಾಲಿಂದ ಬರ್ತಾ ಇರೋದು ಅಥವಾ ಎಲ್ಲೋ ಬೇರೆ ಕಡೆಯಿಂದ, ವೆಸ್ಟ್ ಬೆಂಗಾಲಿಂದ ಬರ್ತಾ ಇಲ್ಲ ಇವರು, ನಿಜಕ್ಕೂ ಬಾಂಗ್ಲಾದೇಶದಿಂದ ಬರ್ತಾ ಇರುವಂತದ್ದು ಒಂದು ಸಸ್ಪಿಷನ್ ಆರೋಪ ಇದೆ. ಅದು ಏನು ಗಂಭೀರವಾದಂತಹ ಆರೋಪ, ನಾವು ಯಾವುದೇ ಒಂದು ನೆಲೆಗಟ್ಟಿಲ್ದೇನೆ ಆರೋಪವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಏನ್ ಸಂಘಟನೆಗಳು ನಿಮ್ ಸಹಾಯಕ್ಕಾಗಿ ನಿಂತಿದ್ದಾವೆ, ಅವರ ಒಂದು ಏನು ಸಹಾಯ ಇದೆ, ಒಂದು ನಿಮ್ಮ ಒಂದು ಹೋರಾಟ ತಕ್ಕ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದ್ ಬದಲು ನೀವು ನಿಜವಾದಂತ ಇವತ್ತು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ಒಂದು ಆಗ್ರಹ. ಅಷ್ಟು ನಾವೆಲ್ಲರೂ ನಾಯಕರಾಗಿ ನಮ್ಮ ನಡವಳಿಕೆ, ನಮ್ಮ ಎಲ್ಲ ಕಾರ್ಯಕರ್ತರು ಇರ್ಬೋದು, ನಮ್ಮ ಅಡಿಯಲ್ಲಿರುವಂತದ್ದು ಎಲ್ಲ ಇಲಾಖೆಗಳು ನೋಡಿಕೊಳ್ಳು, ಅವರು ಕೂಡ ಅದೇ ರೀತಿ ವರ್ತಿಸುವಂತದ್ದು ಸಹಜವಾಗಿ ಆಗೇ ಆಗುತ್ತೆ. ಮೇಲ್ಮಟ್ಟದಲ್ಲೇ ಇವತ್ತು ಗೃಹ ಮಂತ್ರಿಗಳು ಹಿಂದೂ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳುವಂತದ್ದು, ಹಿಂದೂ ಸಂಘಟನೆ ವಿರುದ್ಧವಾಗಿ ಮಾತಾಡುವಂಥದ್ದು ನೋಡಿ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಒಂದು ಅರಿವನ್ನು ಬಂದಿರಬಹುದು. ನಾವು ಹಿಂದೂ ಸಂಘಟನೆಯ ಮೇಲೆ ಕ್ರಮ ತಗೊಂಡ್ರೆ ಬಹುಶಃ ಇದು ನಮ್ಮ ಒಂದು ಗುಡ್ ವಿಲ್ ಜನರೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಒಂದು ರೀತಿಯ ಮಾಹಿತಿ ಬಂದಿರಬಹುದು. ಅದಕ್ಕಾಗಿ ಇವರು ಇಂಥ ಕ್ರಮಗಳು ತಗೋತಾ ಇದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ನಮಗೆ ಮೈಸೂರಿನಲ್ಲಿ ಕಾಣುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.